ಸಾಕ್ಷ್ಯಾಧಾರಗಳು ಕೊಟ್ಟಿದ್ದೀನಿ. ಆ ಸಾಕ್ಷ್ಯಾಧಾರಗಳ ಬಗ್ಗೆ ಅವ್ರು ಹೇಳ್ಬೇಕು. ಈಗ ಹೇಳಿದ್ನಲ್ಲ ಸರ್, ಒಂದೇ ಒಂದು ದಾಖಲೆ ಹೇಳಿದೆ. ಈಗ ಶ್ರೀಮತಿ ಪಾರ್ವತಿಯವರಿಗೆ ನಿವೇಶನ ಕೊಟ್ಟಿರೋ ಆದೇಶದಲ್ಲಿ 2015 ಅಧಿಸೂಚನೆ ಉಲ್ಲೇಖ ಇದೆ. ಆ ಉಲ್ಲೇಖದ 50 ನಿವೇಶನ ಕೊಡಬೇಕು ಅಂತ ಇದೆಯಾ? ಅದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಸರ್? ಅಲ್ಲಿ ಉಲ್ಲೇಖ ಇಲ್ಲದವ್ರು ಕೂಡ ಉಲ್ಲೇಖ ಇದೆ ಅಂತೇಳಿ ದಾಖಲೆಯನ್ನು ಕೊಟ್ಟಿರೋಂಥದ್ದು ಅದು ಸುಳ್ಳು ದಾಖಲಾತಿ ಆಗುತ್ತಾ ಇಲ್ವಾ? ಮತ್ತು ಅಲ್ಲಿ ಉಲ್ಲೇಖ ಇಲ್ಲದವ್ರು ಕೂಡ ನಿವೇಶನ ಕೊಟ್ಟಿರೋದು ಅಕ್ರಮ ಆಗುತ್ತಾ ಇಲ್ವಾ? ಸೊ ಇದನ್ನು ಹೇಳಬೇಕಾಗುತ್ತೆ. ಸರ್, ಸಿದ್ದರಾಮಯ್ಯ ಪ್ರಭಾವ ಬೀರೋದು ಅಷ್ಟೇ ಅಲ್ಲ ಸರ್, ಅವರು ಭ್ರಷ್ಟಾಚಾರ ಮಾಡಿದರೆ, ಅಪರಾಧ ಕೃತ್ಯ ಮಾಡಿದರೆ, ಮತ್ತು ಬೇನಾಮಿ ಆಸ್ತಿ ಮಾಡಿದರೆ ಅಂತೇಳಿ ಎಲ್ಲ ಆರೋಪಗಳಿದೆ ಅಷ್ಟೇ ಹೊರತು ಕೇವಲ ಪ್ರಭಾವ ವಿಚಾರ ಅಲ್ವೇ ಅಲ್ಲ. ಹೌದೌದು, 4 ಅಲ್ಲ, ಅದನ್ನೇ ಹೇಳ್ತೀನಿ ಸರ್. ಇಲ್ಲಿ ನೀವು ಯಾವುದೇ ವಕೀಲರು ಕೇಳಿ ಸರ್, ತನಿಖೆ ಪ್ರಕ್ರಿಯೆ ಪೂರ್ತಿ ಮುಗಿಯೋದಕ್ಕಿಂತ ಮುಂಚೆ ಅಂತಿಮ ವರದಿ ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗೆ ಕಾನೂನು ಅವಕಾಶ ಇದೆಯಾ ಅಲ್ವಾ? ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಲವಾರು ಪ್ರಕರಣಗಳಲ್ಲಿ ತನಿಖೆಯ ಪ್ರಕ್ರಿಯೆ ಸಂಪೂರ್ಣಗೊಳ್ಳುವವರೆಗೆ ಯಾವುದೇ ರೀತಿ ಅಂತಿಮ ವರದಿ ಸಲ್ಲಿಸಬಾರ್ದು ಅಂತೇಳಿ ಸ್ಪಷ್ಟವಾಗಿದೆ. ಅದನ್ನು ಉಲ್ಲಂಘನೆ ಮಾಡಿ ಇವರು ವರದಿ ಸಲ್ಲಿಸ್ತಾ ಇದ್ದಾರೆ. ಸೊ ಇದೆಲ್ಲ ಗೊತ್ತಾಗುತ್ತೆ ಇವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಇವ್ರಿಗೆ ಎಷ್ಟು ತಿಳುವಳಿಕೆ ಇದೆ. ನಾಚಿಕೆ ಆಗ್ಬೇಕ್ರಿ, ಇಂಥ ಒಂದು ವರದಿ ಸಲ್ಲಿಸೋಕೆ IPS ಓದಬೇಕಾ? ಏನು IPS ಅಂದ್ರೆ ಏನು? ಇವ್ರಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕಾನೂನು ಹೇಳ್ತಿದ್ದೀನಿ.